ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ. ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಕೈಗೊಂಡ 5 ದೇಶಗಳ ಪ್ರವಾಸದ ಇವತ್ತು 8ನೇ ದಿವಸ, ಅಂದರೆ ತಾರೀಖು 17 ಅಕ್ಟೋಬರ್ 2025. ಹಿಂದಿನ ದಿವಸ ನಾವು ಪ್ನೋಮ್ ಪೆನ್ ನಗರ, ಅದು ಕಂಬೋಡಿಯಾದ ರಾಜಧಾನಿ, ಅಲ್ಲಿದ್ದಂಥ ಐತಿಹಾಸಿಕ ಪ್ರೇಕ್ಷಣೀಯ ಎಲ್ಲ ಸ್ಥಳಗಳನ್ನು ನಾವು ಭೇಟಿ ಕೊಟ್ಟು ನೋಡಿದ್ದು. ಅಲ್ಲಿ ಮಾಡಿದಂಥ ವಿಡಿಯೋ ಫೋಟೋಗಳ ಮೂಲಕ ಆ ಒಂದು ಸಂತೋಷವನ್ನು ತಮ್ಮೊಂದಿಗೆ ಹಂಚಿಕೊಂಡಿರುವ ಹಿಂದಿನ ಸಂಚಿಕೆಯಲ್ಲಿ ಇವತ್ತಿನ ದಿನ ಏನಿದೆ 8ನೇ ದಿನ ಪ್ರವಾಸದ್ದು, ಇದು ಸಂಪೂರ್ಣವಾಗಿ ಪ್ರಯಾಣದ ದಿನವಾಗಿತ್ತು. ಯಾಕಂದ್ರೆ ಹಿಂದಿನ ದಿನ ನಮ್ಗೆ ಹೇಳಿದ್ರು ನಾವು ಈ ದಿನ ನಾವು ಮುಂಜಾನೆ 8 ನಮ್ಮ ಹೋಟೆಲನ್ನು ಚೆಕ್ಔಟ್ ಮಾಡಿಕೊಂಡು ನಮ್ಮ ಬಸ್ಸಿನ ಮೂಲಕ ಅಂದರೆ ರಸ್ತೆ ಮೂಲಕ ನಾವು ಪ್ರಯಾಣದ ಮಾರ್ಗದ ಮೂಲಕ ಕಂಬೋಡಿಯಾದಿಂದ ವಿಯೆಟ್ನಾಂಗೆ ಹೋಗಬೇಕಾಗಿತ್ತು. ವಿಯೆಟ್ನಾಂನ ಮುಖ್ಯ ಸಿಟಿ ಯಾವುದಪ್ಪ ಅಂದ್ರೆ ಹೋಶಿ ಮಿನ್ ಸಿಟಿ ಬಹಳ ಐತಿಹಾಸಿಕ ಪ್ರಸಿದ್ಧ ಸಿಟಿ, ಹೋರಾಟದ ಸಿಟಿ. ಆ ಸಿಟಿಗೆ ಹೋಗಬೇಕಾಗಿತ್ತು. ಅದು ಸುಮಾರು 228 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ. ಅದನ್ನು ಆ ಮಾರ್ಗದ ಪೂರ್ವಕ ಹೋಗಬೇಕಾಗಿತ್ತು. ಅಲ್ಲಿ ಮಧ್ಯದಲ್ಲಿ ನಮಗೆ ಒಂದು ಸುಭಾಸ ಬ್ರಿಡ್ಜ್ ನೋಡುವಂಥ ಒಂದು ಬ್ರಿಡ್ಜ್ ಸಿಗ್ತದೆ. ಆನಂತರ ಅಂದ್ರೆ 2 ದೇಶದ ಬಾರ್ಡರ್ನಲ್ಲಿ ನಾವು ನಮ್ಮ ವೀಸಾ ಆಯಿತು, ಪಾಸ್ಪೋರ್ಟನ್ನು ಚೆಕ್ ಮಾಡಿ ತಪಾಸಣೆ ಮಾಡಿಕೊಂಡು ನೆಕ್ಸ್ಟ್ ದೇಶಕ್ಕೆ ಹೋಗಬೇಕಾಗಿತ್ತು. ಈ ಎಲ್ಲ ಅನುಭವಗಳನ್ನು ಮತ್ತು ರಸ್ತೆ ಮಧ್ಯದಲ್ಲಿ ಏನೇನು ನಾವು ನೋಡಿದ್ದೇವೆ, ಏನೇನು ನಮಗೆ ಅನುಭವ ಆಯ್ತು ಅನ್ನೋದನ್ನು ನಾನು ತಮಗೆ ಇವತ್ತಿನ ಸಂಚಿಕೆ ನನ್ನ ಪ್ರವಾಸಕಥ ಭಾಗ 10ರಲ್ಲಿ ಹಂಚಿಕೊಂಡಿದ್ದೇನೆ. 2025 ಅಕ್ಟೋಬರ್ 17ರಂದು ನಾವು ನಮ್ಮ ತಂಗಿದ್ದ ಹೋಟೆಲ್ ಸಿಲ್ವರ್ ಮೌಂಟೇನ್ಸ್ ಹೋಟೆಲಿಂದ ಅಲ್ಲಿ ಮುಂಜಾನೆ ಎದ್ದು ನಿತ್ಯ ಕ್ರಮ ಮುಗಿಸ್ಕೊಂಡು ಅಲ್ಲಿ ಮುಂಜಾನೆ ಟಿಫಿನ್ ಮಾಡಿಕೊಂಡು ನಿಗದಿಪಡಿಸಿದಂತೆ 8:30 ಗಂಟೆಗೆ ಬಂದು ನಾವು ನಮ್ಮ ಬಸ್ಸಿನಲ್ಲಿ ಕುಳಿತುಕೊಂಡಿವೆ. ನಮ್ಮ ಬಸ್ ಪ್ನೋಮ್ ಪೆನ್ ಸಿಟಿಯಿಂದ ಕಾಂಬೋಡಿಯಾದ ಪ್ನೋಮ್ ಪೆನ್ ಸಿಟಿಯಿಂದ, ರಾಜಧಾನಿಯಿಂದ ವಿಯೆಟ್ನಾಮದ ಹೋಚಿಮಿನ್ ಸಿಟಿ ಅಂತ ಪ್ರಯಾಣವನ್ನು ಬೆಳೆಸಿತು. ಈ ಮಾರ್ಗ ಏನಿತ್ತಂದ್ರೆ ಕಂಬೋಡಿಯಾದ ಸರಹದ್ದು ತನಕ ಅದನ್ನು AH1 ಅಂತ ಕರೀತಾರೆ. ಹೀಗಾಗಿ ನಮ್ಮದು NH4 ಅಥವಾ NH1 ಅಂತ ಇದೆ, ನ್ಯಾಷನಲ್ ಹೈವೇ ಅಂತೇಳಿ. ಅವರು ಇಲ್ಲಿಯೂ ನಮ್ಮದು AH ಚಾಲು ಆಗಿದೆ, ಅವ್ರದ್ದು AH1. ಅದೇ ಹಾದಿ ವಿಯೆಟ್ನಾಂನಲ್ಲಿ ಅದನ್ನು ಅವರು NR1 ಅಂತ ಕರೀತಾರೆ, ನ್ಯಾಷನಲ್ ರೋಡ್ 1 ಅಂತಲೇ ಕರೀತಾರೆ. ಅದೇ ಒಂದೇ ವಿಶಾಲವಾದ ರಸ್ತೆ. ಆ ರಸ್ತೆಯಲ್ಲಿ ನಮ್ಮ ಬಸ್ ಶುರು ಮಾಡಿತ್ತು. ಹೈವೇ 2 ಬದಿಗೆ ನೋಡ್ತಿರತ್ತೆಲ್ಲ ಕಣ್ಣಿಗೆ ಗ್ರೀನರಿ ಇತ್ತು, ಹಚ್ಚ ಹಸಿರು. ಮತ್ತು ಮೆಕಾಂಗ್ ನದಿ ಹರಿತಾ ಇತ್ತು. ಒಂದ್ಸಲ ಕೆಲವೊಂದು ಅಂತರ ತನಕ ಎಡಕ್ಕೆ ಹರಿತಿತ್ತು, ರಸ್ತೆ ಎಡಕ್ಕೆ ಸಿಗ್ತಿತ್ತು. ಬ್ರಿಡ್ಜ್ ದಾಟಿದ ನಂತರ ಅದು ಬಲಕ್ಕೆ ಹರಿತಾ ಇತ್ತು. ಮುಂದೆ ಅಲ್ಲೆಲ್ಲೇ ನೀರಿನ ಮರಗಳಿದ್ದು, ಸಣ್ಣ ದೊಡ್ಡ ಎಲ್ಲ ಆಕಾರದ ನೀರಿನ ಮರಗಳಿದ್ದು. ಅಲ್ಲಿ ಮನಮೋಹಕ ದೃಶ್ಯ 2 ಕಡೆ ಇತ್ತು. ಅದನ್ನು ಸಾಧ್ಯವಾದಷ್ಟು ನಾನು ವಿಡಿಯೋದಲ್ಲಿ ಚಿತ್ರೀಕರಣ ಮಾಡಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ನಾವು ಕುಳಿತ ಬಸ್ಸವು ವೇಗದಲ್ಲಿ ತನ್ನ ರಾಗವನ್ನು ತಾನು ಹಾಡ್ತಾ ಇತ್ತು. ಹಿತಕರವಾದ ಗಾಳಿನೂ ಸೈಡ್ ಬೀಸ್ತಾ ಇತ್ತು. ನೋಡ್ತೀರಿ ಹಚ್ಚ ಹಸಿರು ಜನರು ಕಾಣಿಸ್ತಾ ಇದ್ರು. ಅಲ್ಲಿ ಕೆಲಸಗಳನ್ನು ಮಾಡೋ ದನಕರಗಳು ಕಾಣಿಸ್ತಾ ಇತ್ತು, ಹೊಂಡಗಳು, ದಂಧೆಗಳು ಎಲ್ಲ ಕಾಣಿಸ್ತಿತ್ತು. ಮನಸ್ಸನ್ನು ಆಕರ್ಷಣೆ ಮಾಡುವಂಥ ದೃಶ್ಯ 2. ಈ ಸಮಯದಲ್ಲಿ ನಾವು ಬಸ್ಸಿನಲ್ಲಿ ಕೆಲವೊಂದು ಹೆಣ್ಮಕ್ಳು ಮುಖ್ಯವಾಗಿ ಹಾಡಿನ ಬಂಡಿ ಕಟ್ಟಿ ಅದನ್ನು ಹಾಡ್ತಾ ಇದ್ರು, ಮನೋರಂಜನೆ ಮಾಡ್ತಾ ಇದ್ರು. ಯಾತ್ರೆಗಳು ಬಸ್ಸಿನ ಒಳಗಡೆಗೂ ಒಂದು ಉಲ್ಲಾಸಕರ ವಾತಾವರಣ, ಸಂತೋಷದ ವಾತಾವರಣ, ಹೊರಗೂ ಕೂಡ ಮನಮೋಹಕ ವಾತಾವರಣ ಇತ್ತು. ಇಂಥದ್ರಾಗ ನಾನು ಒಂದು ಕಡೆ ಚಿತ್ರೀಕರಣ ಮಾಡ್ತಾ ಈ ವಿಡಿಯೋವನ್ನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಬಸ್ಸಿನ ಒಳಗಡೆಗೆ ಒಂದು ಪ್ರಕಾರದ ಗಾಯನ, ಅದನ್ನೇ ಮನೋರಂಜನೆ ಹಾಕಿಕೊಂಡು ಬಸ್ ತನ್ನ ಒಂದು ವರ್ಷದಲ್ಲಿ ತನ್ನ ವೇಗದಲ್ಲಿ ಸಾಗ್ತಾ ಇದೆ.
ಮೆಕಾಂಗ್ ನದಿ ಈಗ ಹೇಳ್ತಾ ಇತ್ತಲ್ಲ ಮುಂದೆ ಅದರಿಗೆ ಬ್ರಿಡ್ಜ್ ಬಂತಲ್ಲ, ಸುಭಾಷ್ ಸುಭಾಷ್ ಬ್ರಿಡ್ಜ್ ಅಂತಾನೆ ಹೇಳ್ತಾರೆ, ಸುಭಾಷ್ ಬ್ರಿಡ್ಜ್ ಅಂತಾನೆ ಕರೀತಾರೆ, ಸುಭಾಷ್ ಬ್ರಿಡ್ಜ್ ಬ್ರಿಡ್ಜ್ ಹೇಗೆ ಹೋಗ್ತಾ ಇತ್ತಲ್ಲ ಸೈಡ್ ಏನೇನೋ ಲ್ಯಾಂಡ್ಸ್ಕೇಪ್ ಇದೆ, ಎಷ್ಟು ಮನಮೋಹಕ ದೃಶ್ಯ ಇದೆ ಅನ್ನೋದನ್ನು ನನ್ನ ವಿಡಿಯೋದ ಮೂಲಕ ಅಂದರೆ ಮೊಬೈಲ್ನಲ್ಲಿ ಅದನ್ನು ವಿಡಿಯೋದ ಚಿತ್ರೀಕರಣ ಮಾಡ್ತಾ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಕಡಿಮೆ ಅನಿಸ್ತಾ ಇದೆ ಅಂತ ಒಂದು ಮನಮೋಹಕ ದೃಶ್ಯ. ಬ್ರಿಡ್ಜರೇ ಮಾತ್ರ ಎಷ್ಟು ವಂಡರ್ಫುಲ್. ನನಗೆ ಆ ಬಾಂಬೆಯಲ್ಲಿ ಇತ್ತೀಚೆಗೆ ಮಾಡಿದಲ್ಲ ಬ್ರಿಡ್ಜ್, ಆ ಬ್ರಿಡ್ಜದ ನೆನಪಾಯಿತು. ಒಳ್ಳೆ ಮನಮೋಹಕ ದೃಶ್ಯ. ಬಸ್ ಜನ ಬಸ್ಸಲ್ಲಿ ಗೊತ್ತವರು ಎರಡು ಕಡೆಗೆ ರಸ್ತೆ ಬದಿಗೆ ಎಷ್ಟು ನೋಡಿದ್ರೆ ಅಲ್ಲ ಸೀನ ಮನಮೋಹಕ ಸೀನೆಲ್ಲ ಅಲ್ಲಿಂದ ಎಲ್ಲ ಚೊಕ್ಕ ನೋಡಿಲ್ಲ. ಹಳ್ಳಿ ದೊಡ್ಡದೈತೆ, ಆ ಕಡೆ ನೀರು ಸಮುದ್ರ ಮಿಕ್ಸ್ ಇಲ್ಲ ಸರ್. ಇಲ್ಲಿ ಮುಂದೆ ಸೇರ್ತೈತಿ, ವಿಯೆಟ್ನಾಂ ಕಡೆ ಹೋಗಿದ್ದೆ, ಈ ಕಡೆ ಹರಿತಾ ಇದೆ. ಅಂದ್ರೆ ಕೆಳಗ ಎತ್ತರ ಮ್ಯಾಗದಾವ ಹೇಳೋರು, ಕೆಳಗ ಎಲ್ಲ ಇವು ಉದ್ದ ಇದು ಬಿಡ್ತಾರೆ ನೀರು ಲೆವೆಲ್ ಮ್ಯಾಗ ಮನೆ ಕಟ್ಟಾರಲ್ಲ, ಇದೆ ಇವ ಮನೆಗಳು ನೋಡಿ ಮನೆ ಇದೆ, ಇದೇ ಏರಿಯಾನ ಕೆಳಗ ಇದೆ ಕೆಲರು. ಸುಭಾಷ್ ಬ್ರಿಡ್ಜ್ ವರೆಗೆ ಮೆಕಾಂಗ್ ನದಿ ನಮ್ಮ ಬಲಗಡೆಗಿತ್ತು. ನಮ್ಮ ಬಸ್ ಪೂರ್ವದತ್ತ ಹೋಗ್ತಾ ಇತ್ತು, ಪಶ್ಚಿಮದಿಂದ ಪೂರ್ವದತ್ತ ಹೊರಟಿತ್ತು. ಹೊಶಿಮಿನ್ ಸಿಟಿ ಏನಿದೆಲ್ಲ ಪೂರ್ವದತ್ತಿತ್ತು ವಿಯೆಟ್ನಾಮ. ಅದಕ್ಕೆ ಅಲ್ಲಿ ತನಕ ಏನಾಯ್ತು ಅಂದ್ರೆ ಬ್ರಿಡ್ಜ್ ವರೆಗೆ ಅದು ನದಿ ಎಡಗಡೆಗೆ ಇತ್ತು. ಬ್ರಿಡ್ಜ್ ದಾಟಿದ ನಂತರ ನದಿ ಬಲಗಡೆಗೆ ಬಂತು. ಅದೇ ದೃಶ್ಯ, ದೊಡ್ಡ ನದಿ, ಕೆಂಪು ನೀರಿನ ತುಂಬಿತ್ತು ನದಿ, ಸೈಡ್ಗೆ ನೀರಿನ ಮಡುಗಳಿದ್ದು ಮತ್ತು ಮನೆಗಳು ಎತ್ತರವಾಗಿ ಕಟ್ಟಿದ್ರು. ಎಲ್ಲ ನೀರಿನಲ್ಲಿನ ಮನೆಗಳನ್ನು ಎತ್ತರ ಮಾಡಿ ಕಂಬಗಳನ್ನು ಹಾಕಿ ಮೇಘ ಮನೆಗಳನ್ನು ಕಟ್ಟಿದಂಥ ದೃಶ್ಯ. ಮತ್ತು ಗದ್ದೆಗಳಲ್ಲಿ ಕೆಲಸ ಮಾಡೋರು, ದನಕರುಗಳು ಎಲ್ಲಾನು ರಸ್ತೆ ಎರಡು ಬದಿಗೆ ನೋಡ್ತಾ ಹೊರಟಿದ್ದೆ. ಎಷ್ಟು ಬಣ್ಣಿಸಿದ್ರು ಕೂಡ ಅದು ಅಷ್ಟು ಕಡಿಮೆ ಅನಿಸ್ತಾ ಇತ್ತು. ಒಳ್ಳೆ ಮನಮೋಹಕ ದೃಶ್ಯ. ಅಷ್ಟೇ ಬಸ್ಸಿನಲ್ಲಿ ಹೊಸ ಹೊಸ ಕನ್ನಡ ಹಾಡುಗಳನ್ನು, ಕನ್ನಡ ಸಿನಿಮಾ ಗೀತೆಗಳನ್ನು, ಭಾವಗೀತೆಗಳನ್ನು ಹಾಡ್ತಾ ಜನ ತಮ್ಮ ಮಸ್ತಿಯಲ್ಲಿ ಹೊತ್ತು ಅಲ್ಲೆಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ, ತಾವೇನು ತಂದಿದ್ರಲ್ಲ ಫಲಹಾರಗಳನ್ನು, ಉಂಡಿ ಆಗಿರ್ಬೋದು, ಮತ್ತೇನು ಸ್ನ್ಯಾಕ್ಸ್ ಆಗಿರಬೇಕು, ತಂದನ್ನ ಪ್ರೀತಿಯಿಂದ ಎಲ್ಲರಿಗೂ ತಿನ್ನಕ್ಕೆ ಕೊಡ್ತಿದ್ರು. ಒಳ್ಳೇದೊಂದು ಒಂದೇ ಕುಟುಂಬ, 44 ಜನರದ್ದು ಒಂದೇ ಕುಟುಂಬ ಅಂತ ಮನಸ್ಸಿಗೆ ಎಷ್ಟು ಸಂತೋಷ ನೀಡ್ತಾ ಇತ್ತು. ನನಗನಿಸ್ತಿದೆ ಟೂರ್ ಮಾಡೋದಾದ್ರೆ ಇಂಥ ಗ್ರೂಪ್ಗಳಲ್ಲಿ ಟೂರ್ ಮಾಡಿದ್ರೇ ಟೂರ್ದ ಮಜಾ ಬರ್ತದೆ. ಒಬ್ಬರ ಇಬ್ಬರ ಕೂತ್ಕೊಂಡು ಟೂರ್ ಮಾಡಿದ್ರೆ ಟೂರ್ ಆಗೋದಿಲ್ಲ. ಅದು ನಿಜವಾಗಿ ನಾವು ಟೂರನ್ನು, ಪ್ರವಾಸವನ್ನು ಅನುಭವಿಸ್ಬೇಕಾಗಿರ್ತದೆ. ಗ್ರೂಪ್ ಟೂರ್ನಲ್ಲಿ ಹೋಗೋದು ಇಂಟ್ರೆಸ್ಟಿಂಗ್ ಇರ್ತದೆ ಮತ್ತು ನಾವು ಒಳ್ಳೆಯದನ್ನು ಕಲಿತೇವೆ. ಅದರಿಂದ ಬಹಳಷ್ಟು ಪಾಠಗಳನ್ನು ಕೂಡ ನಾವು ಕಲಿತೇವೆ. ಬಸ್ ನಮ್ಮ ಹೋಟೆಲ್ನಿಂದ ಸುಮಾರು ಒಂದು 2-2.5 ಗಂಟೆ ಚಲಿಸಿರ್ಬೋದು, ದೂರ ಕ್ರಮಿಸಿ ಬಂದಿರಬಹುದು. ಅಲ್ಲಿ ಮುಂದೆ ಸ್ವೇರಿಂಗ್ ಪ್ರದೇಶ ಬರ್ತಿದೆ. ಅಲ್ಲಿ ಬಸ್ ಒಂದು ಕಡೆ ನಿಲ್ಲಿಸಿ ಸ್ವಲ್ಪ ಅಲ್ಪ ವಿಶ್ರಾಂತಿಗಾಗಿ ನಿಂತು, ಯಾರು ಚಹಾ ಕುಡಿಯಾರು ಕುಡ್ರಿ, ಕಾಫಿ ಕುಡಿಯಾರು ಕುಡ್ರಿ, ಚಹಾ ಕಾಫಿ, ಮುಂದೆ ಎಳೆನೀರು, ತೆಂಗಿನ ನೀರು, ಸ್ನ್ಯಾಕ್ಸ್ ಬೇಕಾದ್ರೆ ಸ್ನ್ಯಾಕ್ಸು ಅವೆಲ್ಲ ಇದ್ದು. ನಮ್ಮ ಹೆಂಗೆ ರಸ್ತೆ ಬದಿಗೆ ಈಗ ನಾವು NH4 ಹೋಗೋ ಕಾಲಕ್ಕೆ ಅಲ್ಲೆಲ್ಲ ಬಸ್ ನಿಂತಾಗ ಹೆಂಗಿರ್ತಲ್ಲ ಅದೇ ದೃಶ್ಯನ ಇಲ್ಲಿ ನೋಡಕ್ಕೆ ಸಿಗ್ತಿತ್ತು. ನನ್ನ ನಾಯಕರು ಕೂಡ್ಕೊಂಡು ಹೋಗಿ ನಾವೇನು ಮಾಡಿದ್ವಿ ಅಂದ್ರೆ ಒಂದು ಎಳನೀರು ಬಿಡಕ್ಕೆ ವಿಚಾರ ಮಾಡಿದ್ವಿ. ಯಾಕಂದ್ರೆ ಬಸ್ನಾಗ ಅವ್ರು ಏನೋ ಸ್ನ್ಯಾಕ್ಸ್ ಅದು ಕೊಟ್ಟಿದ್ದು ತಿಂದಿದ್ದು. ನಾವು ಎಳನೀರು ಕುಡಿದ್ರೆ ಆತಂತ ಹೇಳಿ ನಾವು ಬಂದೇವೆ. ಎಳನೀರು ಕೇಳಿದ್ರೆ ಎಷ್ಟು ಗೊತ್ತಾ, ಅಮೇರಿಕಾದ $1.5, ಹೆಚ್ಚು ಕಡಿಮೆ ಭಾರತದ $140 ಒಂದು ಎಳನೀರು. ಆದರೆ ಇಲ್ಲಿ ಎಳನೀರಿಗಿಂತ ದೊಡ್ಡ ಇದ್ದವು. ಅದು ದೊಡ್ಡ ಇದ್ದಿದ್ರಿಂದ ಇಬ್ಬರು ಕೂಡ ಏನು ಮಾಡಿದ್ವಿ, ನಾವು ಅವರೊಂದು ಎಳನೀರು, ನಾವೊಂದು ಎಳನೀರು ತೊಗೊಂಡು ಕುಡಿದೇವೆ. ಮುಂದೆ ಒಂದು 10-15 ನಿಮಿಷ ಅಲ್ಲಿ ಒಂದು ವಿಶ್ರಾಂತಿ ಇತ್ತು. ನಂತರ ಬಸ್ನಾಗ ಕುಳಿತೀವಿ ಮತ್ತು ಬಸ್ಸಿನಲ್ಲಿ ಅದೇ ಮನರಂಜನೆ, ಅದೇ ಹರುಷ, ಅದೇ ವೇಗದಲ್ಲಿ ಬಸ್ ಆಗ್ತಾ ಇತ್ತು. ನಮ್ಮ ಮನಸ್ಸು ಕೂಡ ಅದೇ ವೇಗದಲ್ಲಿ ಆ ಕಡೆ ಈ ಕಡೆ ನೋಡ್ತಾ, ಮತ್ತು ಜನ ಅಲ್ಲಿ ಹಳ್ಳಿಗಳನ್ನು ಬರ್ತಿದ್ವು, ಅಲ್ಲಲ್ಲೇ ಹಸಿರು ಹುಲ್ಲು ಗದ್ದೆಗಳನ್ನು ಬರ್ತಿದ್ವು, ಗಿಡ ಮರಗಳನ್ನು ಬರ್ತಿದ್ವು, ಹಳ್ಳಿಗಳಿರ್ತಿದ್ವು, ಪಟ್ಟಣಗಳ ಸಹಿತ ಬರ್ತಿದ್ವು. ಇವನ್ನೆಲ್ಲಾನು ನೋಡ್ತಾ ಕಣ್ಣು ತುಂಬಿಸ್ಕೊಳ್ತಾ ನಮ್ಮ ಪಯಣ ಮುಂದುವರಿಯಿತು.
ನಾವು ಪೊನಂಪೆನ್ ಸಿಟಿಯಿಂದ ಸುಮಾರು 167 ಕಿಲೋಮೀಟರ್ ಅಂತರಕ್ಕೆ ಬಂದಾಗ ಅಲ್ಲಿ ಬಾರ್ಡರ್ ಸಿಗ್ತದೆ. ಅಂದರೆ ಕಂಬೋಡಿಯಾ ಮತ್ತು ವಿಯೆಟ್ನಾಂ ಎರಡು ದೇಶಗಳ ಬಾರ್ಡರ್ ಇದೆ. ಮೊದಲು ಬಾರ್ಡರ್ ಎಂಟ್ರಿ ಆದ್ವಿ ನಾವು. ಬಾರ್ಡರ್ ಎಂಟ್ರಿ ಆದ ತಕ್ಷಣ ಏನಂದ್ರೆ ಬಸ್ನಿಂದ ಕೆಳಗೆ ಇಳಿದೆವು. ಬಸ್ನಿಂದ ಹ್ಯಾಂಡ್ ಬ್ಯಾಗ್ ಅಷ್ಟೇ ತಗೊಂಡ್ವಿ ನಮ್ದು ಕ್ಯಾರಿ ಬ್ಯಾಗ್ ಏನಿಲ್ಲ ಅವನ್ನೆಲ್ಲ ಬಸ್ನಾಗ ಇರಲಿ. ಇದು ಬಸ್ಸು ವಿಯೆಟ್ನಾಂವರೆಗೆ ಬರ್ತಿದೆ, ಗೈಡ್ ಮಾತ್ರ ಬರೋದಿಲ್ಲ. ಗೈಡ್ ಅಲ್ಲೇ ಹೇಳಿದ್ರು. ನಾವು ಮತ್ತು ಅವರಿಗೆ ವಿದಾಯವನ್ನು ಹೇಳಿದೆವು ಮತ್ತು ಗೌರವಧನವನ್ನೆಲ್ಲರೂ ಕೊಡಿಸಿಕೊಟ್ಟಿದ್ದೆವು. ನಮ್ದೊಂದು ರೂಢಿನ ಮಾಡ್ಕೊಂಡು ಹೋಗಿದ್ದೆವು. ಆ ಗೈಡ್ಗೆ ಗುಡ್ ಬೈ ಹೇಳಿದೆವು. ಅವ್ರು ಹೇಳಿದರು, ನಂದು ಇಲ್ಲಿ ಮುಗೀತು, ನೀವು ವಿಯೆಟ್ನಾಂದಲ್ಲಿ ನಿಮ್ಮ ಹೊಸ ಗೈಡ್, ನೀವು ವಿಯೆಟ್ನಾಂ ಗೈಡ್, ಇಂಗ್ಲೀಷ್ ಗೈಡ್ ನಿಮ್ಮನ್ನು ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ ಅಂದರೆ ಕಂಬೋಡಿಯಾದ ಏನು ಚೆಕಿಂಗ್ ಇದಲ್ಲ, ಆ ಚೆಕ್ ಪೋಸ್ಟ್ನಲ್ಲಿ ಒಳಗೆ ದಾಟಿ ಆ ಕಡೆಗೆ ಹೋದ್ವಿ. ಆ ಒಂದು ಕಂಬೋಡಿಯಾದ ಚೆಕಿಂಗ್ ಸ್ಟೇಷನ್ ಮ್ಯಾಕ್ಬಾ ಇಂಟರ್ನ್ಯಾಷನಲ್ ಬಾರ್ಡರ್ ಗೇಟ್ ಅಂತ ಕರೀತಿದ್ರು. ಅದನ್ನು ಈಗ ನಾನು ನಿಮ್ಗೆ ಕೊಟ್ಟೆನ ಈ ಚಿತ್ರದಲ್ಲಿ. ಎಡಗಡೆಗೆ ಏನು ಕಾಣಿಸ್ತಿದೆಯಲ್ಲ ಅದೇ ದೊಡ್ಡ ಬಿಲ್ಡಿಂಗನ್ನು ಅಲ್ಲಿ ಎಂಟ್ರಿ ಆಗಿದ್ದೇವೆ. ಈ ಕಡೆಗೆ ಪ್ರವೇಶ ಇದೆ. ಇದು ದಾಟ್ಕೊಂಡು ಒಳಗೆ ಹೋದೇವೆ. ಆ ಕಡೆಗೆ ಅದು ತಪಾಸಣೆ ಕೇಂದ್ರ ಇತ್ತು. ತಪಾಸಣೆ ಕೇಂದ್ರದಾಗ ನಮ್ಮ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ತೋರಿಸಿ ಚೆಕ್ ಮಾಡ್ಕೊಂಡು ನಮಗೆ ಹೋಗಬೇಕಾಗಿತ್ತು. ಪಾಸ್ಪೋರ್ಟ್ ಮತ್ತು ವೀಸಾ ಚೆಕ್ ಮಾಡೋದು ತಪಾಸಣೆ ಕೇಂದ್ರ ಒಳಗಡೆಗೆ ಕ್ಯೂನಾಗ ಹೋಗ್ಬೇಕಲ್ಲಿ. ಹ್ಯಾಂಡ್ ಬ್ಯಾಗ್ ಅಷ್ಟೇ ಇತ್ತು. ಅವೆಲ್ಲ ಬಸ್ ಹೋಗಿತ್ತು. ಬಸ್ನಲ್ಲೇ ಚೆಕ್ ಮಾಡಿ ಅದು ಆ ಕಡೆಗೆ ಹೋಗ್ತಿದೆ, ಅದೇ ಬಸ್ ಹೋಗ್ತಿದೆ ಅಂತ ಹೇಳಿದಾಗ ಆ ಬ್ಯಾಗಿಂದ ಆ ಕಡೆ ಹೋಗಿತ್ತು. ನಾವು ಇಲ್ಲಿ ಬಂದು ನಮ್ಮದು ವೀಸಾ ಪಾಸ್ಪೋರ್ಟ್ಗಳನ್ನು ತೋರಿಸಿ ನಮ್ಮ ಹ್ಯಾಂಡ್ ಬ್ಯಾಗನ್ನು ಚೆಕ್ ಮಾಡಿಕೊಂಡು ನಾವು ಇಲ್ಲಿಂದ ಕ್ಲಿಯರೆನ್ಸನ್ನು ತಗೊಂಡು ಹೊರಗಡೆಗೆ ಬಂದೆವು. ನಾವು ತಪಾಸಣೆ ಕೇಂದ್ರದಿಂದ ಎಲ್ಲ ಡಾಕ್ಯುಮೆಂಟನ್ನು ತಪಾಸಣೆ ಮಾಡಿಕೊಂಡು ಹೊರಗೆ ಬಂದ ತಕ್ಷಣ ಅಲ್ಲಿ ವಿಯೆಟ್ನಾಂ ಬಾರ್ಡರ್ ಕಲ್ಲಿದ್ದು ವಿಯೆಟ್ನಾಂ ಏರಿಯಾ ಶುರುವಾಗಿತ್ತು. ನಮ್ಮ ಬಸ್ಸು ಆಗಲೇ ತಪಾಸಣೆ ಮುಗಿಸ್ಕೊಂಡು ವಿಯೆಟ್ನಾಂ ಬಾರ್ಡರ್ನಲ್ಲಿ ನಿಂತಿತ್ತು. ನಾವೆಲ್ಲರೂ ಮತ್ತು ಒಂದು ಕಡೆಗೆ ಕೂಡಿಕೊಂಡು 4 ಜನ ಎಲ್ಲರದು ಆಗಬೇಕಲ್ಲ, ಮುಂದೆ ಎಲ್ಲರದು ಮುಗಿದ ನಂತರ ಆ ಬಸ್ನಲ್ಲಿ ಕೂತ್ಕೊಂಡೇವೆ. ನಮ್ಮ ಬಸ್ಸ ವಿಯೆಟ್ನಾಮದ ಹೊಶಿಮನ್ ಸಿಟಿ ಅಂತ ಪಯಣ ಬೆಳೆಸಿತು. ಅಂತಾರಾಷ್ಟ್ರೀಯ ತಪಾಸಣಾ ಕೇಂದ್ರದಿಂದ ಹೊರಗೆ ಬಂದು ನಮ್ಮ ಬಸ್ಸಿನ ಮೂಲಕ ನಾವು ವಿಯೆಟ್ನಾಮದ ಹೊಶಿಮನ್ ಸಿಟಿ ಅಂತ ಹೊರಟಿದ್ದೆವು. ಸ್ವಲ್ಪ ಅಂತರದಲ್ಲಿ ಹೋಗಿತ್ತು. ನಮ್ದು ಊಟದ ಸಮಯ ಆಗಿತ್ತು. ಅವ್ರು ಗೈಡ್ ಹೇಳಿದ್ರು ನಮಗೆ ಮತ್ತು ನಮ್ಮ ಮ್ಯಾನೇಜರ್ ಹೇಳಿದ್ರು, ಮೊದಲು ನಾವು ಅಲ್ಲಿ ಬಾರ್ಡರ್ಗೆ ಹೋಗಿ ತಪಾಸಣೆ ಮಾಡ್ಕೊಂಡು ಆ ಕಡೆ ಹೋಗಿ ಊಟ ಮಾಡೋಣ, ಈ ಕಡೆ ಬಂದು ನಾವು ಇಲ್ಲಿ ಊಟ ಮಾಡಿದ್ರೆ ಅಲ್ಲಿ ಮತ್ತು ರಶ್ ಆಗ್ತಿದೆ ಅಂತ ಹೇಳಿದ್ರು. ಆ ಪ್ರಕಾರ ಇಲ್ಲಿಂದ ಬಾರ್ಡರಿಂದ ಹೊರಗೆ ಬಂದ ನಂತರ ಸ್ವಲ್ಪ ಅಂತರದಲ್ಲಿ ಹೋಗಿ ಒಂದು ಹೋಟೆಲ್ ಕಡೆಗೆ ಒಂದು ಕೂಟ ಇತ್ತು. ಆ ಕೂಟಕ್ಕೆ ಹೋಗಿ ನಮ್ಮ ಬಸ್ ನಿಲ್ಲಿಸಿದ್ರು. ಒಂದು ಇಂಡಿಯನ್ ಹೋಟೆಲ್ಗೆ ತೊಗೊಂಡು ಹೋದ್ರು. ಇಂಡಿಯನ್ ಫುಡ್ ಅಂದರೆ ಇವ್ರದ್ದೆಲ್ಲ ಮೊದಲೇ ಅದು ಪ್ಲ್ಯಾನಿಂಗ್ ಇರ್ತದೆ. ಅಂದರೆ ಯಾವ ಡೇಟ ಏನು ಆ ಹೋಟೆಲ್ಗಳಿಗೆಲ್ಲ ಆರ್ಡರ್ ಕೊಟ್ಟು ಇಟ್ಟಿರ್ತಾರೆ. ಆ ಪ್ರಕಾರ ಅದು ಈ ಟೈಮಿಗೆ ಬರೋದು ಗೊತ್ತಿರ್ತದೆ ಅವ್ರಿಗೆ, ಯಾಕೆ ರೂಟೀನ್ ಅದು. ಅವರು 44 ಜನರದ ಇಂಡಿಯನ್ ಫುಡ್ಡನ್ನು ತಯಾರು ಮಾಡಿದರು. ಅಲ್ಲಿ ಬೋರ್ಡ್ ಇಟ್ಟದು ಯಾವುದಪ್ಪ ಅಂದ್ರೆ ಪಾಕಿಸ್ತಾನ ಮತ್ತು ಇಂಡಿಯನ್ ಹೋಟೆಲ್ ಅಂತಲೇ ಇಟ್ಟದು. ಅಂದರೆ ಸಾಮಾನ್ಯವಾಗಿ ಪಾಕಿಸ್ತಾನ ಮತ್ತು ಇಂಡಿಯನ್ಸ್ ಅಂದರೆ ಹಿಂದೂಸ್ತಾನಿಗಳನ್ನೇ ಇವರು 47 ಪೂರ್ವದಲ್ಲಿ. ಮುಂದೆ ಅಲ್ಲಿ ಇದ್ದವರು ಹೇಳಿದ್ರು, ಅವರು ಇಲ್ಲ ನಾವು ಎಲ್ಲ ಚಂಡೀಗಢದವರು, ನಮ್ಮೊಂದು ಈ ಪಾರ್ಟಿಷನ್ ಆದ ನಂತರ ನಮ್ಮ ಪೂರ್ವಜರು ಲಾಹೋರ್ಗೆ ಹೋದರು. ಅಲ್ಲಿ ಪಾಕಿಸ್ತಾನದಾಗ ನಮಗೆ ಸರಿ ಇದು ಸಿಗಲಿಲ್ಲ ನಮಗೆ ಇಲ್ಲಿಂದ ಹೋದವ್ರಿಗೆ. ಅದಕ್ಕೆ ನಾವೆಲ್ಲ ಈ ಕಡೆ ಬಂದು ಅಲ್ಲೆಲ್ಲೇ ನಾವು ಈ ಹೋಟೆಲ್ ಬಿಸ್ನೆಸ್ಗಳು ನಮ್ಮ ನೀಗುವಂಥ ಬಿಸ್ನೆಸ್ಗಳು ಮಾಡ್ಕೊಂಡು ಇದ್ದೇವೆ ಅಂತೇಳಿ ಸತ್ಯವನ್ನೇ ತೋಡ್ಕೊಂಡ್ರು ಅವರು. ಎಲ್ಲ ಹಿಂದೂಗಳು ಏನು ಮಾಡೋದು, ಬಾರ್ಡ್ರದೆಲ್ಲ ಆದ ನಂತರ ಈ ಸ್ಥಿತಿ ಆಯಿತು. ನಾವೇನೋ ಪಾಕಿಸ್ತಾನ ಚಲೋ ಅಂತ ನಮ್ಮ ಪೂರ್ವಜರು ಅಲ್ಲಿ ಹೋದರು. ಅವ್ರಿಗೆ ಅಲ್ಲಿ ಸರಿಯಾಗಿ ಸಿಗದಾಗ ನಾವು ಬೇರೆ ಬೇರೆ ದೇಶಗಳಲ್ಲಿ ಅವರದ್ದು ಒಂದು ಸಾಹಸವನ್ನು ಮೆಚ್ಚುವಂಥದ್ದು. ಅದು ಕೂಡ ಅವರಲ್ಲಿ ನಾವು ಹಿಂದೂಸ್ತಾನದವರು ಅನ್ನುವಂಥ ಒಂದು ಪ್ರೇಮ ಇತ್ತು. ಇದು ಪ್ರೀತಿಯಿಂದ ಅವರು ಮುಸಲ್ಮಾನದ ಇದ್ರೂ ಕೂಡ ಎಷ್ಟು ಬಹಳ ಪ್ರೀತಿಯಿಂದ, ಯಾವುದೇ ಭೇದ ಭಾವ ಇಲ್ಲ. ನಾವೇ ಕಿಡಿಗೇಡಿಗಳೆಲ್ಲ ಮಾಡ್ತಾ ಹೋಗ್ತಿರ್ತಾವೆ. ಅಲ್ಲಿ ಅಂಥದ್ದು ಏನು ಇರುವುದಿಲ್ಲ. ಇಲ್ಲಿ ಇರುವುದಿಲ್ಲ ಇಂಡಿಯಾದಾಗ. ಇನ್ನು ಕೆಲವೊಂದು ಜನ ಎಕ್ಸ್ಟ್ರೀಮಿಸ್ಟ್ ಇರ್ತಾರೆ, ಅವ್ರಿಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಬಹಳ ಇದರಿಂದ ನಾವು ಆತಿಥ್ಯದಿಂದ ಊಟ ನೀಡಿದ್ರು, ಊಟ ಮಾಡಿಕೊಂಡು ಮತ್ತು ನಾವು ಬಸ್ ಹತ್ತಿದ್ದು. ನಮ್ಮ ಬಸ್ ಹೊಶಿಮನ್ ಸಿಟಿ ಅಂತ ಪ್ರಯಾಣ ಬೆಳೆಸಿತು. ಅಂತಾರಾಷ್ಟ್ರೀಯ ತಪಾಸಣಾ ಕೇಂದ್ರದಿಂದ ಹೊಶಿಮನ್ ಸಿಟಿ ಹೆಚ್ಚು ಕಡಿಮೆ ಒಂದು 62-63 ಕಿಲೋಮೀಟರ್ ಇರ್ಬೋದು. ಊಟ ಮಾಡಿಕೊಂಡು ಬಂದೇವೆ. ಸಂಜೆ ಆಯಿತು. ಎಲ್ಲಿ ಹೊಸಮಿನ್ ಸಿಟಿಗೆ ಬರ್ಬೇಕಾದ್ರೆ ಸಂಜೆ ಆಯಿತು. ಮುಂದೆ ಗೈಡ್ ಹೇಳಿದ್ದು ನಮಗೆ, ನೋಡಿ ಈಗ ನಾವು ಹೋಟೆಲ್ಗೆ ಹೋಗಿ ಮತ್ತು ಫ್ರೆಶ್ ಆಗಿ ಬರಾಕ ವೇಸ್ಟ್ ಆಗ್ತದೆ ಟೈಮು.
ಏನು ಮಾಡೋಣ ಅಂದ್ರೆ ಇನ್ನೂ ಟೈಮ್ ಇದೆ ನಮಗೆ. ಈ ಟೈಮ್ನಾಗ 8 ಗಂಟೆ ತನಕ, ಸಾಮಾನ್ಯ 8 ಗಂಟೆಯಿಂದ ಊಟದ್ದು ಇರ್ತದೆ, ನಿಮ್ಮ ಊಟದ ಟೈಮ್ ಒಳಗೇನ ಏನೇನು ನೋಡೋಕೆ ಸಾಧ್ಯ ಇದೆ ಒಂದು ಕಡೆ ಹೋಗಿ ಬರೋಣ ಅಂತ ಹೇಳಿ ಅವರು ನಮ್ಮನ್ನು ಏನು ಮಾಡಿದ್ರು, ಶೈಗಾನ್ ಸಿಟಿ, ಇದ್ರದ ಹೋಶಿಮನ್ ಸಿಟಿ ಮೊದಲೇ ಹೆಸರು ಶೈಗಾನ್ ಸಿಟಿ ಅಂತ. ಸೈಗಾನ್ ನದಿ ಹರಿತಿದೆ ಅಲ್ಲಿ. ಆ ಸೈಗಾನ್ ನದಿ ದಡಮ್ಯಾಗ ಇದ್ದಿದ್ದರಿಂದ ಅದಕ್ಕೆ ಸೈಗಾನ್ ಸಿಟಿ ಅಂತ ಕರಿತಿದ್ರು. ನಂತರ ಇಲ್ಲೇನು ವಿಯೆಟ್ನಾಂ ಯುದ್ಧ, ಅವು ಹೋಶಿಮನ್ ಅನ್ನೋ ಏನಿದೆಲ್ಲ, ಹೋಶಿಮನ್ ಯುದ್ಧ ಮಹಾತ್ಮ ಗಾಂಧಿ ಇದ್ದಾಗ ಆ ಒಂದು ವಿಯೆಟ್ನಾಮಕ್ಕೆ ಸ್ವಾತಂತ್ರ್ಯ, ಫ್ರೆಂಚರಿಂದ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾವ. ಇನ್ನೊಂದು ಅಲ್ಲಿ ಉತ್ತರ ವಿಯೆಟ್ನಾಮ ದಕ್ಷಿಣ ವಿಯೆಟ್ನಾಂ ಅಂತ ಆದಾಗ ಉತ್ತರ ವಿಯೆಟ್ನಾಂ ಅವನು ಕಮ್ಯುನಿಸ್ಟ್ ಮನುಷ್ಯ, ಕಮ್ಯುನಿಸ್ಟಿಕ್ ಇನ್ಫ್ಲೂಯೆನ್ಸ್ ಮನುಷ್ಯ, ಅವನು ಕಮ್ಯುನಿಸ್ಟ್ ಪಾರ್ಟಿದಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಇವರು ಒಪ್ಪಿದ್ದಿಲ್ಲ ದಕ್ಷಿಣದವರು, ಇವರಿಗೆ ಅಮೆರಿಕನ್ ಬೆಂಬಲ ಇತ್ತು. ಹೀಗಾಗಿ ಇದನ್ನು ಕೂಡ ವಿಯೆಟ್ನಾಮನ್ನು ಎರಡು ಒಗ್ಗೂಡಿಸಿದಂಥ, ಏಕೆಂದ್ರೆ ಎರಡು ಪ್ರಕಾರದ ವಾರನ್ನು ಮಾಡಿದ್ರು. ಒಂದು ಫ್ರೆಂಚರಿಂದ ದೇಶವನ್ನು ಸ್ವತಂತ್ರಗೊಳಿಸಿದ 1955ರಾಗ. ಎರಡನೇದು ಈಗ ಏನಿದೆಲ್ಲ ದಕ್ಷಿಣ ವಿಯೆಟ್ನಾಮನ್ನ ವಿಲೀನೀಕರಣ 1975ರಾಗ ಮಾಡಿಸ್ಕೊಂಡ. ಅದ ಮಾಡಿಸೋ ಸಲುವಾಗಿ ಅಮೆರಿಕದ ಜೊತೆಗೆ ದೊಡ್ಡ ಯುದ್ಧನೇ ಆಯಿತು. ಅದಕ್ಕೆ ಅವನನ್ನ ಒಂದು ಚೌಕಿತ್ತಲ್ಲಿ, ಅದು ಫ್ರೀಡಮ್ ಚೌಕನು ಅಂತ ಕರೀತೀರ, ಮುಂದೆ ಅದಕ್ಕೆ ಅಲ್ಲೇ ಅವರು ನಮ್ಗೆ ಕರ್ಕೊಂಡು ಹೋಗಿ ಇವತ್ತಿಂದ ಏನೈತಿಲ್ಲ 8ರ ತನಕ ಇದನ್ನೆಲ್ಲ ನೋಡ್ಕೊಂಡು ಅಂತ ಹೇಳಿದ್ರು. ನಮ್ಮ ಬಸ್ ಅಲ್ಲಿ ನಿಂತು ನಾವೆಲ್ಲ ಕೆಳಗೆ ಇಳ್ಕೊಂಡು ಆ ಒಂದು ಹೋಶಿಮನ್ ಸಿಟಿ ಇದ್ದ ಸೆಂಟರ್ ಏನಿದೆಲ್ಲ ಆ ಒಂದು ಅದನ್ನು ನೋಡ್ಲಿಕ್ಕೆ ನಾವು ಕೆಳಗೆ ಇಳಿದು ಹೊರಟೇವೆ. ಬಸ್ಸಿನಿಂದ ನಮ್ಮ ಗೈಡ್ ನಮ್ಮನ್ನು ಆ ಹೋಶಿಮನ್ ಸಿಟಿಯ ಮುಖ್ಯ ಕೇಂದ್ರ ಯಾವುದಪ್ಪ ಅಂದ್ರೆ ಪೀಪಲ್ಸ್ ಕಮ್ಯುನಿಟಿ ಬಿಲ್ಡಿಂಗ್, ಅಂದ್ರೆ ಸಿಟಿ ಹಾಲ್ ಅಂತ ಕರೀತಾರೆ. ಇಲ್ಲೇ ನೀವು ಫೋಟೋದಲ್ಲಿ ಒಂದು ಬಿಲ್ಡಿಂಗ್ ನೋಡ್ತಿರ್ತಿಲ್ಲ, ಜಗಜಗ ಸುಬಿನ, ಅದು ಸಿಟಿ ಹಾಲ್. ಅದರ ಮುಂದಿದ್ದಂಥ ಪುತ್ಥಳಿ ಏನಿದೆ ಅದೇ ಹೋಶಿಮನ್ ಪುತ್ಥಳಿ. ಹೋಶಿಮನ್ ಪುತ್ಥಳಿ, ನಾವೇ ಮಹಾತ್ಮ ಗಾಂಧಿ ಅಂತೇವಲ್ಲ, ಅವರು ಈ ವಿಯೆಟ್ನಾಮದ ರಾಷ್ಟ್ರಪಿತ ಅವರು ಹೋಶಿಮನ್. ಹೋಶಿಮನ್ ಹುಟ್ಟಿದ್ದು 1890ರಲ್ಲಿ. ಬಹಳ ಕಠಿಣ ಶ್ರಮದಿಂದ ಮೇಲೆ ಬಂದಂಥ ವ್ಯಕ್ತಿ. ಹೈಸ್ಕೂಲ್ ತನಕ ಅಂದ್ರೆ ಟೆಕ್ನಿಕಲ್ ನಾಲೆಜ್ ಬಗ್ಗೆ ಒಂದು ಶಿಕ್ಷಣ ತಗೊಂಡಿಲ್ಲ. ಸಣ್ಣ ಕೆಲಸ ಎಲ್ಲ ಮಾಡಿಕೊಂಡ ಲೆನಿನ್ ಮತ್ತು ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪ್ರಭಾವ ಒಳಗಾಗಿ ತನ್ನ ದೇಶವನ್ನು ಕೂಡ ಅದನ್ನೇ ಮಾಡ್ಬೇಕಂತೇಳಿ ಒಂದು ಪಾರ್ಟಿಯನ್ನು ಕಟ್ಟಿ, ಕಮ್ಯುನಿಸ್ಟ್ ಪಾರ್ಟಿಯನ್ನು ಕಟ್ಟಿ ಮೊದಲು ಹೋರಾಟ ಮಾಡಿ ಫ್ರೆಂಚರಿಂದ ವಿಯೆಟ್ನಾಮನ್ನ ಏನು ಮಾಡಿ ಸ್ವತಂತ್ರಗೊಳಿಸಿದರು. ಆ ನಂತರ ಏನಾಯ್ತಂದ್ರೆ ವಿಯೆಟ್ನಾಮ ಇಬ್ಬಾಗ ಹೋಗಿತ್ತು. ಒಂದು ಉತ್ತರ ವಿಯೆಟ್ನಾಮ, ದಕ್ಷಿಣ ವಿಯೆಟ್ನಾಂ. ಉತ್ತರ ವಿಯೆಟ್ನಾಂ ಸ್ವಾತಂತ್ರ್ಯ ಮಾಡಿದ ನಂತರ ಅವರೇ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸುಮಾರು ಅವರು 1969ರ ತನಕ ಅವರೇ ಈ ವಿಯೆಟ್ನಾಂದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಮುಂದೆ ಇಲ್ಲೇ ದಕ್ಷಿಣ ಮತ್ತು ಉತ್ತರ ವಿಯೆಟ್ನಾಂ ನಡುವೆ ಪದೇ ಪದೇ ಯುದ್ಧ ಆಗತ್ತಿವು. ದಕ್ಷಿಣ ವಿಯೆಟ್ನಾಮಕ್ಕೆ ಅಮೆರಿಕದ ಸಪೋರ್ಟ್ ಇತ್ತು. ಅದಕ್ಕೆ ಇವ್ರೇನ್ ಮಾಡಿದ್ರು ಅಂದ್ರೆ ಉತ್ತರ ವಿಯೆಟ್ನಾಂದ ತಮ್ಮದೊಂದು ಟ್ರೈನ್ ಅನ್ನ, ಗೆರಿಲ್ಲ ವಾರ್ ಅಂತ ಹೇಳಿ ತಮ್ಮ ಟ್ರೈನ್ ಮನುಷ್ಯರನ್ನ ಮೆಕಾಂಗ್ ರಿವರ್ ಅನ್ನು ದಾಡಿಸಿ ಆ ಕಡೆ ಕಳಿಸಿ ಅಲ್ಲೇ ಇದ್ದುಕೊಂಡು ಒಳಗಿದ್ದುಕೊಂಡು ಟನಲ್ಗಳನ್ನು ಕೊರೆದು, ಟನಲ್ಗಳನ್ನ ಪೂರ್ವದಲ್ಲೇನು ಕೊರೆದಿದ್ರು ಇದ್ದು ಟನಲ್ಗಳು, ಯಾವಾಗ ಫ್ರೆಂಚಿನಿಂದ ಓಡಿಸೋ ಸಲುವಾಗಿ. ಆನಂತರ ಇವರಿಗಂದ್ರೆ ಮತ್ತಷ್ಟು ಅವನ್ನ ಆಳವಾಗಿ ಇದನ್ನು ಮಾಡಿ ಬಹಳ ಅಂದ್ರೆ 1967ರಿಂದ ಹಿಡ್ಕೊಂಡು 1973 ತನಕ ಅವನು ಅಮೆರಿಕ ಜೊತೆ ಯುದ್ಧ ಮಾಡಿದ್ರು. ಆ ಯುದ್ಧದ ರಣರಂಗ ನೋಡಿದ್ರೆ, ಭೂಮಿ ನೋಡಿದ್ರೆ ಬಹಳ ಮುಂದಿನ ತಮಗೆ ಅದನ್ನು ಹಂಚ್ಕೊಳ್ತೀನಿ. ಈ ರೀತಿಯಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಬಹಳ ಕಲಿತ ವ್ಯಕ್ತಿ ಅಲ್ಲ, ಆದರೆ ಇಡೀ ಇದನ್ನ ತನ್ನ ಬದುಕನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ, ಜನರ ಸ್ವಾತಂತ್ರ್ಯಕ್ಕಾಗಿ, ಜನರ ಸುಖಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳು ಸಿಗೋದು ಬಹಳ ಅಪರೂಪ. ನಾವು ಏನಾದರೂ ಕಲಿಸಬೇಕಾಗಿದ್ದ ಪಠ್ಯಗಳ ಮೂಲಕ ಇಂಥ ವ್ಯಕ್ತಿತ್ವಗಳನ್ನು ನಾವು ಕಲಿಸಬೇಕು. ಇಂಥ ಜನರ ದೇಶದ ಬಗ್ಗೆ ಮೊದಲಿಂದನೂ ತಮ್ಮ ವೈಯಕ್ತಿಕ ಬದುಕಿಗೆ ಪ್ರಯಾರಿಟಿ ಕೊಡದೆ ದೇಶಕ್ಕೆ ಪ್ರಯಾರಿಟಿ ಕೊಟ್ಟು ದೇಶದ ಜನತೆಗೆ ಪ್ರಯಾರಿಟಿ ಕೊಡುವಂಥ ಜನ ಏನಿದೆ ಅದು ಬಹಳ ರೇರ್. ನಮ್ಮಲ್ಲಿ ಸಿಗೋದಂದ್ರೆ ಮಹಾತ್ಮ ಗಾಂಧಿನೂ ಬರ್ತಾರೆ ನಮ್ಮಲ್ಲಿ. ಮಹಾತ್ಮ ಗಾಂಧಿ ಅವರು ತಮ್ಮ ಜೀವನದ ಯಾವುದು ಪರವೇಡಿಲ್ಲ, ದೇಶನ ಮುಂದಿಟ್ಕೊಂಡ್ರು. ಅದರಂತೆ ನೆಹರು ಫ್ಯಾಮಿಲಿ ಕೂಡ ಹಾಗೆ ಇದೆ. ಏನೇನೋ ಅವ್ರ ಬಗ್ಗೆ ಹೇಳ್ತಾರೆ. ಅವ್ರ ತಂದೆ ಅವ್ರನ್ನ ಹಿಡ್ಕೊಂಡು ಅವ್ರ ತನಕ ನೋಡ್ರಿ ತಮ್ಮ ಪ್ರಾಪರ್ಟಿನ ದೇಶಕ್ಕೆ ಕೊಟ್ಕೊಂಡು ಮನೆತನನ ಸಂಪೂರ್ಣವಾಗಿ ಹೆಂಡತಿ, ಮಕ್ಕಳು, ಸಣ್ಣ ಮಕ್ಕಳು ಎಲ್ಲರೂ ಕೂಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅಂತವ್ರನ್ನ ಇವತ್ತು ಆರೋಪ ಹೊರಿಸ್ತೇವೆ. ಅಷ್ಟು ವರ್ಷದ ನೋಡ್ರಿ, ಇವ್ರದ 1945ರಿಂದ 1969 ತನಕನೂ
ಹೋಶಿಮನ್ನನ ಆ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಇಷ್ಟು ಲಾಂಗ್ ವರ್ಷ ದೇಶನ ಒಂದು ಕಟ್ಟಬೇಕಾಗಿತ್ತಂದ್ರೆ ಇರಬೇಕು. ಅದು ಸ್ವಾರ್ಥ ಅಲ್ಲ. ನೆಹರು 17 ವರ್ಷ ರಾಜಕೀಯ ಆಳಿದ್ದು, ಇಂದಿರಾ ಗಾಂಧಿ 11 ವರ್ಷ ಸ್ವಾರ್ಥಕ್ಕಾಗಿಲ್ಲ. ಸ್ವಾರ್ಥಕ್ಕೇನೋ ಅಲ್ಲ, ಅದು ದೇಶದ ಒಂದು ಹಿತಕ್ಕಾಗಿ ಮಾಡಿದಂತ ಇದಿರ್ತಾವ. ನಾವು ಬಹಳ ಒಳ್ಳೆ ರೀತಿಯಿಂದ ಇವನ್ನ ಆಲೋಚನೆ ಮಾಡಬೇಕಾಗ್ತಿದೆ. ಹಿಂದೆ ಯಾರು ಏನ್ ಮಾಡಿದಾರಲ್ಲ ಅವ್ರನ್ನ ತೆಗೊಳ್ಳುವುದರಲ್ಲಿ ಹೊಳುವುದರಲ್ಲಿ ಏನು ಅರ್ಥ ಇಲ್ಲ. ಅವರು ಯಥಾವತ್ತಾಗಿ ಸತ್ಯ ಏನಿದೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಏನೇ ಕಲಿಬೇಕಾಗಿತ್ತೋ ಇಂತಹ ವ್ಯಕ್ತಿಗಳಿಂದ ನಮಗೆ ಸಿಗ್ತಿದೆ. ಮಕ್ಕಳಿಗೆ ನಾವು ಇಂತಹ ಪಾಠಗಳನ್ನ ಮಾಡಬೇಕಾಗ್ತದೆ. ಅಲ್ಲಿ ಹೋಗಿ ನನಗೆ ಈ ಹೋಶಿಮಂದೇನು ನೋಡಿದಲ್ಲ, ಅವನಿಗೆ ಹೋಶಿ ಅಂಕಲ್ ಅಂತ ಕರೀತಾರೆ. ಅವನಿಗೆ ಮನುಷ್ಯರು ಎಲ್ಲರೂ ಹೋಶಿ ಅಂಕಲ್. ಹೆಂಗೆ ನಮ್ಮ ನೆಹರು ಚಾಚಾ ಅಂತ ಕರೀತಾರೆ, ಹಾಗೆ ಹೋಶಿಮನ್ಗೆ ಹೋಶಿ ಅಂಕಲ್ ಅಂತ ಕರಿತಿದ್ರು ಅವರು. ಅಷ್ಟೊಂದು ಪಾಪ್ಯುಲರ್ ಫಿಗರ್ ಅದಾಗಿತ್ತು. ಅದೇ ಒಂದು ಪುತ್ಥಳಿ ಅಲ್ಲಿದೆ, ಕಂಚಿನ ಪುತ್ಥಳಿ. ಈ ಹೋಶಿಮನ್ ಅವರ ರಾಷ್ಟ್ರಪಿತ ಹೋಶಿಮನ್ ಅವರ ಈ ಕಂಚಿನ ಪುತ್ಥಳಿಯ ಸುತ್ತಮುತ್ತ ಏನಿದಿಲ್ಲ, ಫ್ರೀಡಮ್ ಸ್ಕ್ವೇರ್ ಏನಿದೆ ಮತ್ತು ಅಲ್ಲಿ ಸಿಟಿ ಹಾಲ್ ಇದೆ. ಈ ಒಂದು ಪ್ರದೇಶ ಸಾಕಷ್ಟು ಸಂಭ್ರಮದಿಂದ ಕೂಡಿತ್ತು. ನಮ್ಮಂತ ನೋಡುವ ಪ್ರವಾಸಿಗರು ಬಹಳ ಜನ ಇದ್ರು. ಮುಂದೆ ಈ ಇವ್ರದ ಕಥೆ ನಮಗ ಗೈಡನ್ನ ಇದನ್ನ ಸ್ಟೋರಿ ಹೇಳಿದ್ರು. ಹೋಶಿಮನ್ದವರ ಇದನ್ನೇ ಅವರೇ ಹೇಳಿದ್ದು. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ವಿಯೆಟ್ನಾಂ, ಇದು ಅವರು ಮೊದಲೇ ಪ್ರಧಾನಮಂತ್ರಿ 1945ರಿಂದ 1949 ತನಕ ಇದ್ರು. ದೇಶಕ್ಕೆ 2 ಸಲ ಫೈಟ್ ಮಾಡಿದ್ರು ಅವರು. ಒಂದು 1945ರಿಂದ 55ಕ್ಕೆ ಮೊದಲೇ ಸ್ವಾತಂತ್ರ್ಯ ಯಾರಿಂದ ಫ್ರೆಂಚ್ರಿಂದ ಆಯಿತು. ಎರಡೂದರ ವಿಲೀನೀಕರಣ ಆದದ್ದು 1973, 75ಕ್ಕೂ. ಎರಡೂ ಸ್ವಾತಂತ್ರ್ಯದ ಕಾಲಕ್ಕೆ ಬಹಳಷ್ಟು ಹೋರಾಡಿದ ಅವರ ಇತಿಹಾಸವನ್ನ ನಮಗೆ ಗೈಡ್ ಸವಿಸ್ತಾರವಾಗಿ. ಮತ್ತು ಹೋಶಿಮನ್ಸ್ ಕೂಡ ಈಗೇನು ಪ್ರದೇಶ ಇದೆಲ್ಲ, ನ್ಯೋಗನ್ ಹುಯಿ ವಾಕಿಂಗ್ ಸ್ಟ್ರೀಟ್ ಅಂತ ಕರೀತಾರೆ. ಅವು ಹುಟ್ಟಿದ ಪ್ರದೇಶ ಕೂಡ ಅದೇ. ಅದಕ್ಕಾಗಿ ಈ ನಗರಕವನ್ನ ಶೈಗಾನ್ ಹೊಸ ನದಿ ದಂಡೆ ಮ್ಯಾಗಿದ್ದಂತ ಶೈಗಾನ್ ಪ್ರದೇಶ ಇತ್ತು, ಅದನ್ನ ಹೆಸರು ಬದಲಿಸಿ ಹೋಶಿಮನ್ ಸಿಟಿ ಅಂತ ಅವರ ನೆನಪಿಗಾಗಿ, ಅವರ ಸ್ಮರಣೆಗಾಗಿ ಇಟ್ಟಿರ್ತಾರೆ. ಹೋಶಿಮನ್ ಅವರ ಪುತ್ಥಳಿ, ಸುತ್ತಮುತ್ತಲಿನ ಪ್ರದೇಶ, ಮುಂದೆ ಸಿಟಿ ಹಾಲ್, ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಅಷ್ಟೊತ್ತಿಗೆ 8-8:30 ಗಂಟೆ ಸಮಯ ಆಗಿತ್ತು. ಅತ್ತಿಂದ ಗೈಡ್ ನಮ್ಮನ್ನ ಎಲ್ಲರನ್ನೂ ಒಂದು ಕಡೆ ಕೂಡಿಸ್ಕೊಂಡು ಒಂದು ಸ್ಪಾಟ್ ತೋರಿಸ್ತಿರ್ತಾರೆ. ನೀವೆಲ್ಲ ಕಡೆ ಅಡ್ಡಾಡ್ರಿ, ಎಂಜಾಯ್ ಮಾಡ್ರಿ, ಟೈಮ್ ಇದ್ದಾಗ ಕರೆಕ್ಟ್ ಈ ಸ್ಪಾಟಿಗೆ ಬರ್ಬೇಕಂತ ಹೇಳ್ತಾರೆ. ಸ್ಪಾಟಿಗೆ ಬಂದು 44 ಮಂದಿ ನೋಡಿದಾಗ ಅವ್ರು ಮತ್ತು ಬಸ್ ಬಂತು. ಬಸ್ನಾಗ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲರೂ ಕೂಡಿಸಿ ನಮ್ಮನ್ನ ಏನ ನಿರ್ದಿಷ್ಟ ಒಂದು ಹೋಟೆಲ್ ಏನು ಬುಕ್ ಮಾಡಿದ್ರಲ್ಲ ಆ ಹೋಟೆಲಿಗೆ ಹೋದ್ವಿ. ಆ ಹೋಟೆಲ್ ಯಾವುದಪ್ಪ ಅಂದ್ರೆ ಚೆರಿ ಹೋಟೆಲ್ ಆ್ಯಂಡ್ ಅಪಾರ್ಟ್ಮೆಂಟ್ ಅಂತಾರೆ. ಬ್ಯೂಟಿಫುಲ್ ಹೋಟೆಲ್ ಇತ್ತು. ಅಲ್ಲಿ ಕರ್ಕೊಂಡು ಹೋಗಿ ಮೊದಲು ರೂಮ್ನ ಚಾವಿಗಳನ್ನು ತೊಗೊಂಡೇವೆ. ಹೋಗಿ ನಮ್ಮ ಸಾಮಾನುಗಳನ್ನು ಇಟ್ಟು ನಮ್ಮ ಬ್ಯಾಗ್ಗಳನ್ನು ತೊಗೊಂಡು ಮ್ಯಾಗ ಹೋದೆವು. ಆ ನಂತರ ಅಲ್ಲಿ ಫ್ರೆಶ್ ಹಾಕೊಂಡು ಸಂಜೆ ಕೆಳಗಿಳಿದು ಬಂದು ಹೇಳಿದ್ರು ಅವರು, ಇಲ್ಲಿ ಡೈನಿಂಗ್ ಹಾಲ್ ಇದೆ ಅಂತ. ಆ ಡೈನಿಂಗ್ ಹಾಲ್ಗೆ ಹೋಗಿ ಅವತ್ತೆಲ್ಲ ರಾತ್ರಿ ಡಿನ್ನರನ್ನು ಮುಗಿಸ್ಕೊಂಡು ಮರಳಿ ನಾವು ಮಾಡಿದ್ವಿ ನಮ್ಮ ರೂಮ್ಗೆ ಹೋಗಿ. ಪೂರ್ವದಲ್ಲಿ ಅವರು ಗೈಡ್ ಹೇಳಿ ಹೋಗಿದ್ರು, ನಾಳೆ ನಾವು ಬೆಳಿಗ್ಗೆ ಮತ್ತೆ ಬರ್ತೀನಿ 8 ಸುಮಾರು. ನಾವು ಈ ನಮ್ಮ ಸಿಟಿಯಲ್ಲಿ ಇರುವಂಥದ್ದು, ಹೋಶಿಮನ್ ಸಿಟಿಯಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು ಮತ್ತು ರಮಣೀಯ ಸ್ಥಳಗಳು ಏನೇನೋ ಅದರದೆಲ್ಲ ನಾನು ನಮಗೆ ಪ್ರೋಗ್ರಾಮ್ ಪ್ರಕಾರ ತೋರಿಸ್ತೀನಿ ಅಲ್ಲಿವರೆಗೆ ಅಂತ ಹೇಳಿ ಎಲ್ಲರಿಗೂ ಶುಭರಾತ್ರಿ ಇಡಿ ಹೋದ್ರು. ನಾವು ಕೂಡ ಆ ರಾತ್ರಿಯನ್ನು ಹೋಟೆಲ್ನಲ್ಲಿ ಕಳೆದು ಆವತ್ತು ನಮ್ಮದ ಪ್ರವಾಸದ 8ನೇ ದಿನ ಮುಗಿಯಿತು. ಅದಕ್ಕೆ ನನಗನ್ನಿಸಿದೆ ಇವತ್ತೇ ನಾವು ನೋಡಿದ್ದು ಈ ಒಂದು ಪ್ರವಾಸದಲ್ಲಿ ಏನು ಅನುಭವ ಇದೆ ಅದನ್ನು ಹಂಚ್ಕೊಂಡೇನೆ. ತಮಗದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. 9ನೇ ದಿವಸದ ಪ್ರವಾಸದಲ್ಲಿ ನಾನು ಏನೇನು ಅನುಭವಿಸಿದೆ ಅನ್ನುವುದನ್ನು ಚಿತ್ರಗಳ ಮೂಲಕ ನಾನು ಪುನಃ ತಮ್ಮಲ್ಲಿ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ಮತ್ತೆ